ನಮಸ್ಕಾರ, ನಾನು ಅಸ್ಟ್ರಾಲಜರ್ ಅಶೋಕ್ ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ವಿವಾಹದ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ವಿವಾಹದ ವಿಚಾರದಲ್ಲಿ ಯಾರಿಗೆ ವಿವಾಹ ಡಿಲೇ ಆಗ್ತಾ ಇದೆ, ಒಂದು ಸರಿಯಾಗಿರೋ ಸಮಯಕ್ಕೆ ಮದುವೆ ಸೆಟ್ ಆಗ್ತಾ ಇಲ್ಲ, ಹಾಗೆಯೇ ಮದುವೆ ಡಿಲೇ ಆಗ್ತಾ ಇದೆ, ಸಂಬಂಧಗಳು ತಪ್ಪಿ ಹೋಗ್ತಿದೆ ಅಂತ ಅನಿಸುತ್ತೆ. ಈ ಥರ ಡಿಲೇ ಆಗ್ತಿರುವಂಥವ್ರು ಏನು ಪರಿಹಾರ ಕ್ರಮಗಳನ್ನ ಮಾಡಿಕೊಂಡ್ರೆ ಅವ್ರಿಗೆ ವಿವಾಹ ಶೀಘ್ರವಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ವಿವಾಹ ಸಾಮಾನ್ಯವಾಗಿ ಡಿಲೇ ಆಗೋದಕ್ಕೆ ನಾನು ನೋಡಿದ ಹಾಗೆ ಸಪ್ತಮದಲ್ಲಿ ಶನಿ ಇದ್ದಾಗ ಆ ಥರ ಆಗುತ್ತೆ. ಸಾಮಾನ್ಯವಾಗಿ ಕುಜದೋಷ ಇದ್ದಾಗಲೂ ಕೆಲವರಿಗೆ ಬೇಗನೂ ವಿವಾಹ ಆಗುತ್ತೆ ಅಥವಾ ಡಿಲೇನೂ ಆಗುತ್ತೆ. ಇದಕ್ಕಿರೋಂಥ ಬೇರೆ ಕಾರಣಗಳ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಮುಖ್ಯವಾಗಿ ಪರಿಹಾರಗಳ ಬಗ್ಗೆ ನೋಡೋಣ. ಯಾರಿಗೆ ವಿವಾಹ ಡಿಲೇ ಆಗ್ತಿದೆ ಅಂಥವರು ಶಿವಾಲಯಕ್ಕೆ ಗುರುವಾರದ ದಿನಗಳಲ್ಲಿ ಹೋಗೋದ್ರಿಂದ ಅವರಿಗೆ ವಿವಾಹ ಬೇಗ ಪ್ರಾಪ್ತಿ ಆಗುತ್ತೆ. ಆ ಗುರುವಾರದ ದಿನಗಳಲ್ಲಿ ಶಿವಾಲಯಕ್ಕೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ದಾನ ಧರ್ಮಗಳನ್ನ ಮಾಡುವಂಥದ್ರಿಂದ ವಿವಾಹ ಬೇಗ ಪ್ರಾಪ್ತಿಯಾಗುತ್ತದೆ. ಎರಡನೇದಾಗಿ ಗುರುಗ್ರಹದ ಅನುಗ್ರಹಕ್ಕಾಗಿ ಗುರುಗ್ರಹದ ಬೀಜ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ವಿವಾಹ ಬೇಗ ಪ್ರಾಪ್ತಿಯಾಗುತ್ತದೆ. ನೆಕ್ಸ್ಟ್ ಬಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಗುರುವಾರ ದಿನಗಳೇ ಮುಖ್ಯವಾಗಿ ಹೋಗಬೇಕು. ಪುಷ್ಯರಾಗ ಹರಳನ್ನು ಬಲಗೈ ತೋರು ಬೆರಳಿಗೆ ಹಾಕೋದ್ರಿಂದ ಅವರಿಗೆ ವಿವಾಹ ಬೇಗ ಪ್ರಾಪ್ತಿಯಾಗುತ್ತದೆ. ಹೀಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಡಿಲೇಗೆ ಕಾರಣವಾಗಿರುವಂತಹ ಏನೇನು ಅಂಶಗಳಿದೆ ಅವೆಲ್ಲ ಈ ಪರಿಹಾರಗಳನ್ನ ಮಾಡೋದ್ರಿಂದ ಬಗೆಹರಿಯುತ್ತೆ. ಸೊ ಎರಡನೇ ವಿಚಾರಕ್ಕೆ ಬರೋಣ. ಇಲ್ಲಿ ಏನಂತಂದರೆ ವಿವಾಹದ ಬಗ್ಗೆ. ಈಗ ಒಂದು ಸಂಬಂಧ ಸಿಕ್ಕಿದೆ, ಮ್ಯಾಚ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ, ಆ ಅಷ್ಟಕೂಟಗಳನ್ನ ನೋಡಿಸಿ 18ಕ್ಕಿಂತ ಮೇಲಿದ್ದರೆ ವಿವಾಹ ಮಾಡ್ತಾರೆ. ಹೀಗೆಲ್ಲ ಇದೆ. ಆದರೆ ಇಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಅದರಲ್ಲಿ ಮುಖ್ಯವಾಗಿ ಬಂದು ಕುಜದೋಷ. ಎರಡನೇದಾಗಿ ಮದುವೆ ಆಗ್ತಿರುವಂಥ ವ್ಯಕ್ತಿಯ ಅವ್ರ ಲೈಫ್ ಪಾರ್ಟ್ನರಾಗಿ ಬರುವಂಥವ್ರು, ಜೀವನ ಪೂರ್ತಿ ನಮ್ಮ ಜೊತೆಗಿರುವಂಥವ್ರು, ಅಂಥವ್ರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು. ಮೂರನೇದಾಗಿ ಆಯುಷ್ಯ ಮತ್ತು ಆರೋಗ್ಯದ ವಿಚಾರದಲ್ಲಿ ಅವರ ಜಾತಕ ಹೇಗಿದೆ, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅದರ ನಂತರದಲ್ಲಿ ಅಷ್ಟಕೂಟ. ಇಲ್ಲಿ ಫಸ್ಟ್ ನಾವು ಕುಜದೋಷದ ಬಗ್ಗೆ ಮಾತಾಡೋಣ. ಒಂದು ಜಾತಕವನ್ನು ಮ್ಯಾಚ್ ಮಾಡೋದಕ್ಕಿಂತ ಮುಂಚೆ ಇಷ್ಟು ವಿಚಾರಗಳನ್ನು ಪರಿಗಣಿಸಿ ಸರಿಯಾಗಿದ್ದರೆ ಮಾತ್ರ ಒಪ್ಪಿಗೆ ನೀಡಬೇಕಾಗತ್ತೆ. ಇಲ್ಲಿ ಕುಜದೋಷದ ಬಗ್ಗೆ ಹೇಳೋದಾದರೆ ಅದರ ಟೆಕ್ನಿಕಲ್ ವಿಚಾರಗಳು ಹೇಳೋದು ಬೇಡ. ಅಂದರೆ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದರೆ ಹೇಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ಕುಜದೋಷ ಇದ್ದವರು ಮಾಡ್ಕೋಬೇಕಾದಂತಹ ಪರಿಹಾರಗಳೇನೆಂದರೆ ಕುಜದೋಷ ಇರುವಂಥವ್ರನ್ನೇ ಮದುವೆ ಆಗುವಂಥದ್ದು. ಈಗ ಯಾರ ಜಾತಕದಲ್ಲಿ ಕುಜದೋಷ ಇರುತ್ತೆ ಅಂಥವರು ಕುಜದೋಷ ಇರುವಂಥ ವ್ಯಕ್ತಿಯನ್ನೇ ಮದುವೆ ಆಗೋದ್ರಿಂದ ಈ ದೋಷ ಪರಿಹಾರವಾಗ್ತದೆ. ಇದು ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ನೆಕ್ಸ್ಟ್ ಬಂದು ಒಂದು ವೇಳೆ ಮದುವೆ ಆಗಿದೆ, ಅವರು ಕುಜದೋಷ ಇದ್ದೇ ಅಂದ್ಕೊಳ್ಳಿ, ಆಗ ಕೇಸರಿ ಬಣ್ಣದ ಗಣಪತಿಯನ್ನು ಮಂಗಳವಾರದ ದಿನಗಳಲ್ಲಿ ಪೂಜೆ ಮಾಡೋದ್ರಿಂದ ದೋಷದ ತೀವ್ರತೆ ಕಡಿಮೆ ಆಗುತ್ತೆ ಅಂತೇಳಿ ಗ್ರಂಥಗಳಲ್ಲಿ ಹೇಳಲಾಗಿದೆ. ಇದು ಎರಡನೇದು. ಆಮೇಲೆ ಕುಜದೋಷಕ್ಕೆ ಪರಿಹಾರವಾಗಿ ಕುಜಶಾಂತಿ ಜಪವನ್ನು, ಅರ್ಕ ವಿವಾಹ, ಕುಂಭ ವಿವಾಹದಂಥ ಹಲವಾರು ಪರಿಹಾರಗಳನ್ನ ಹೇಳಲಾಗಿದೆ. ಅದರಲ್ಲಿ ಯಾವುದು ಬೇಕಾದರೂ ನೀವು ಮಾಡಿಸ್ಬೋದು. ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆ ಅಂತ ನೀವು ತಿಳ್ಕೊಂಡ ನಂತರ ಕುಜದೋಷದ ಪರಿಹಾರಕ್ಕೆ ಬೇಕಾದರೆ ಈ ಕಾಣಿಸ್ತಿರುವಂಥ ಸಂಖ್ಯೆಗೆ ನೀವು ಕರೆ ಮಾಡಿ ಪೂಜೆ ಬಗ್ಗೆ ಮಾಹಿತಿಯನ್ನು ಪಡಿಬೋದು. ಸೊ ಇದು ಕುಜದೋಷಕ್ಕೆ ಇರುವಂತಹ ಪರಿಹಾರ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ನನ್ನ ಅಬ್ಸರ್ವೇಷನಲ್ಲಿ ಕೆಲವು ಗ್ರಂಥಗಳಲ್ಲಿ ಹೇಳಾಗಿದೆ ಅಂದರೆ 28 ವರ್ಷದ ನಂತರ ಕುಜದೋಷದ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಮನಸ್ಸಲ್ಲಿ ಗಮನದಲ್ಲಿಟ್ಕೋಬೇಕು. ಕುಜದೋಷ ಇರುವಂಥವ್ರು ಸ್ವಲ್ಪ ಲೇಟಾಗಿ ವಿವಾಹ ಆಗೋದೇ ಒಳ್ಳೆಯದು ಅಂತ ಹೇಳ್ಬೋದು. ಇಷ್ಟು ಕುಜದೋಷಕ್ಕೆ ಸಂಬಂಧಪಟ್ಟ ಹಾಗೆ. ಕುಜದೋಷವನ್ನು ಡೈರೆಕ್ಟಾಗಿ ಕುಜದೋಷ ಅಂತ ಹೇಳೋ ಹಾಗಿಲ್ಲ. ಇದರಲ್ಲಿ ಪರ್ಸೆಂಟೇಜ್ ವೈಸ್ ತೊಗೋಬೇಕು. ಶೇಕಡ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಕುಜದೋಷ ಇದೆ, ತುಂಬ ಇದೆಯಾ, ಕಡಿಮೆ ಇದೆಯಾ, ಇದನ್ನೆಲ್ಲ ಗಮನಿಸಬೇಕು. ಹಾಗಾಗಿ ನೀವು ನಮ್ಮಲ್ಲಿ ಮ್ಯಾಚಿಂಗ್ ರಿಪೋರ್ಟನ್ನು ತಗೊಳ್ಬೋದು. ಅದರಲ್ಲಿ ನಿಮಗೆ ಈ ಗಂಡು ಹೆಣ್ಣಿನ ವಿವಾಹದ ಮ್ಯಾಚಿಂಗ್ ಎಷ್ಟಿದೆ, ಅದರಲ್ಲಿ ಯಾವುದಾದ್ರು ದೋಷಗಳಿದೆ, ಇದೆಲ್ಲ ನಾವು ಆ ರಿಪೋರ್ಟ್ನಲ್ಲಿ ಕೊಡ್ತೇವೆ. ನೆಕ್ಸ್ಟ್ ವಿಚಾರ ಬಂದು ಅಷ್ಟಕೂಟಕ್ಕೆ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಎಷ್ಟು ಅಷ್ಟಕೂಟಗಳು ಸೇರಬೇಕು, ಗಣಕೂಟ ಸಾಲಾವಳಿ ಅಂತೇಳಿ. ಅದ್ರ ಬಗ್ಗೆ ನಿಮಗೆ 18ಕ್ಕಿಂತ ಹೆಚ್ಚು ಸಂಖ್ಯೆಗಳು ಬರಬೇಕು ಅಂತ ಹೇಳಲಾಗಿದೆ. ಆಯುಷ್ಯ
ಒಂದು ಜಾತಕವನ್ನು ನೋಡಿದಾಗ ವ್ಯಕ್ತಿಯ ಸಾವನ್ನು ಯಾರು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆರೋಗ್ಯದ ಸಮಸ್ಯೆಗಳಿದೆಯಾ, ಆಯುಷ್ಯದಲ್ಲಿ ಅಲ್ಪಾಯು, ದೀರ್ಘಾಯು, ಮಧ್ಯಾಯು, ಪೂರ್ಣಾಯು ಅಂತೆಲ್ಲ ಇದೆ ಆಯುಷ್ಯವನ್ನು ನಿರ್ಧಾರ ಮಾಡುವಾಗ. ಇದ್ರ ಬಗ್ಗೆ ಜ್ಯೋತಿಷಿಗಳು ಒಂದು ಜಾತಕವನ್ನು ನೋಡಿದ ತಕ್ಷಣ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಈ ವ್ಯಕ್ತಿ ಯಾವ ಆಯುಷ್ಯದ ಒಂದು ಇದಕ್ಕೆ ಸಂಬಂಧಪಡ್ತಾನೆ ಅಂಥೇಳಿ. ಇದು ಮುಖ್ಯ. ಆಮೇಲೆ ವ್ಯಕ್ತಿತ್ವ ನೋಡಿ, ಈ ವ್ಯಕ್ತಿತ್ವ ವಿವಾಹದಲ್ಲಿ ನಾವು ವ್ಯಕ್ತಿತ್ವಗಳ ಜೊತೆ ವಿವಾಹ ಆಗುತ್ತೆ. ಆ ವ್ಯಕ್ತಿ ಎಂಥವನು, ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು, ಆತನ ಕಮ್ಯುನಿಕೇಷನ್ ಹೇಗಿದೆ, ಆತನ ಬಿಹೇವಿಯರ್ ಹೇಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ವ್ಯಕ್ತಿತ್ವವನ್ನು ತಿಳಿದೆ. ಈಗ ನಮ್ಮದೊಂದು ವ್ಯಕ್ತಿತ್ವ ಇರುತ್ತೆ, ನಾವು ವಿವಾಹ ಆಗುವಂಥ ವ್ಯಕ್ತಿ ಅವರ ವ್ಯಕ್ತಿತ್ವ ನಮಗೆ ಮ್ಯಾಚ್ ಆಗುತ್ತೆ ಇಲ್ವಾ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಬೇರೆ ವಿಚಾರಗಳಿಗೆ ಜಾಸ್ತಿ ಗಮನ ಕೊಡ್ತೀವಿ. ಅವ್ರ ಕಮ್ಯುನಿಕೇಷನ್ ಹೇಗಿದೆ, ಅವ್ರ ವ್ಯಕ್ತಿತ್ವ ಹೇಗಿದೆ, ಅವ್ರ ಕಾಂಪ್ರಮೈಸಿಂಗ್ ನೇಚರ್ ಹೇಗಿದೆ, ಸಮಸ್ಯೆಗಳಿಗೆ ಅವ್ರು ಸ್ಪಂದಿಸೋ ರೀತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದೇ ವ್ಯಕ್ತಿತ್ವ. ಇದನ್ನು ಒಬ್ಬ ಜ್ಯೋತಿಷಿಯಾದವರು ನೀವೊಂದು ಜಾತಕವನ್ನು ತೋರಿಸಿದಾಗ, ನಮ್ಮ ಮದುವೆ ಆಗಬೇಕು ಅಂತಿದ್ದೀನಿ ಇವ್ರ ಜಾತಕ ನೋಡಿ ಅಂದರೆ, ಆ ಜಾತಕದಲ್ಲಿ ಆ ಜಾತಕಸ್ಥನ ವ್ಯಕ್ತಿತ್ವ ಹೇಗೆ, ಗುಣ ನಡತೆ ಹೇಗೆ, ಆತನ ಸ್ವಭಾವ ಹೇಗೆ ಅಂತ ಸರಿಯಾದ ರೀತಿಯಲ್ಲಿ ಹೇಳ್ಬೋದು. ಇದನ್ನು ಪ್ರಮುಖವಾಗಿ ಪರಿಗಣಿಸಬೇಕಾಗಿದೆ. ಸೈಕಾಲಜಿಕಲ್ ಮೇಕಪ್ ಆ ವ್ಯಕ್ತಿದು ಹೇಗಿದೆ ಅಂತೇಳಿ ಗಮನಿಸಬೇಕು. ಗಮನಿಸಿದಾಗ ಎಲ್ಲ ವಿಚಾರಗಳನ್ನು ಪರಿಗಣಿಸಿದ ನಂತರ ಆ ವಿವಾಹ ಶುಭವೋ ಅಲ್ಲವೋ ಅಂತ ಡಿಸೈಡ್ ಮಾಡ್ಬೋದು. ಸೊ ಇಷ್ಟು ವಿಚಾರಗಳನ್ನು ವಿವಾಹಕ್ಕಿಂತ ಮುಂಚೆ ಪರಿಗಣಿಸಬೇಕು. ಈ ಥರ ಸಂಬಂಧಗಳು ಬಂದಾಗ ನೀವು ಒಂದು ಮ್ಯಾಚಿಂಗ್ ರಿಪೋರ್ಟ್ನ ನಮ್ಮಲ್ಲಿ ಪಡಿಬೋದು. ನಂತರ PDF ಜಾತಕದಲ್ಲಿ ಕುಜದೋಷ ಇದೆಯೋ ಇಲ್ವೋ ಅಂತೇಳಿ ನೀವು ತಿಳ್ಕೊಬೋದು. ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ಮಾಡ್ಕೋಬೋದು. ಆಮೇಲೆ ನಂತರ ನಿಮಗೆ ಯಾವುದೇ ಮಾಹಿತಿ ಬೇಕಾದರೆ, ವಿವಾಹಕ್ಕೆ ಸಂಬಂಧಪಟ್ಟಂಗೆ ಡಿಲೇ ಆಗ್ತಾಯಿದ್ರೆ ಅಥವಾ ವಿವಾಹ ಸಂಬಂಧದಲ್ಲಿ ಆ ವ್ಯಕ್ತಿಯ ಜಾತಕನ ಮ್ಯಾಚ್ ಮಾಡಬೇಕಾದ್ರೆ ನೀವು ಕೆಳಗೆ ಕಾಣಿಸ್ತಿರುವಂಥ ಸಂಖ್ಯೆಗೆ ಕರೆ ಮಾಡ್ಬೋದು, ನಮ್ಮಲ್ಲಿ ಮಾಹಿತಿಯನ್ನು ಪಡಿಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.